ಹಾಯ್, ಎಲ್ಲರಿಗೂ ನಮಸ್ಕಾರ. ಬೆಳಗ್ಗೆ ನಾಷ್ಟಕ್ಕೆ ಏನು ಮಾಡಬೇಕು ತುಂಬ ಯೋಚನೆ ಆಗ್ತಾ ಇದೆಯಾ? ಹಾಗೆ ತಲೆ ಕೆಡಿಸ್ಕೊಬೇಡಿ. ನೋಡಿ, ಸಿಂಪಲ್ಲಾಗಿ 5 ನಿಮಿಷದಲ್ಲಿ ಆಗುವಂತಹ ಶಾವಿಗೆ ಭಾತನ್ನ ಮಾಡಿ ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟ್ ಮಾತ್ರ ಇದು ಯಾವುದೇ ಮಸಾಲೆಯನ್ನು ಬಳಸದೆ ಕೆಲವು ಮನೆಯಲ್ಲಿ ಇರುವಂತಹ ಪದಾರ್ಥವನ್ನು ಬಳಸಿ ಮಾಡಿರುವಂತಹ ಇದು ನಾಷ್ಟ ಆಗಿದೆ. ಸೊ ಒಮ್ಮೆ ನೀವು ಟ್ರೈ ಮಾಡಿ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಕಡಾಯಿ ಬಿಸಿ ಆದಮೇಲೆ 3-4 ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆನೂ ಹಾಕೋಬೇಕು. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಮತ್ತು ಕರಿಬೇವು ಸೇರಿಸ್ಕೊಳ್ಳಿ. ಕಟ್ ಮಾಡಿರುವಂಥ ಈ ಥರ ಬಾಡಿಸ್ಕೋಬೇಕು. ನೋಡಿ, ಸ್ವಲ್ಪ ಈರುಳ್ಳಿ ಬಣ್ಣ ಕೆಂಪಗೆ ಬರಬೇಕು. ಸೊ ನೀವು ಫ್ರೈ ಮಾಡ್ಕೋಬೇಕು. ಮತ್ತು ಇದು ಬೇಗ ನಾಷ್ಟಕ್ಕೆ ಬೇಗನೆ ಆಗುವಂತಹ ರೆಸಿಪಿ ಕೂಡ ಆಗಿದೆ. ದಿಢೀರಾಗಿ ಮಾಡ್ಬೋದು. 2-3 ನಿಮಿಷಗಳ ಕಾಲ ನೀವು ಫ್ರೈ ಮಾಡ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1/4 ಟೇಬಲ್ ಸ್ಪೂನಷ್ಟು ಅರಿಶಿನವನ್ನು ಹಾಕೊಳ್ಳಿ. ಅರಿಶಿನ, 1 ಟೊಮ್ಯಾಟೊನು ಕಟ್ ಮಾಡ್ಕೊಂಡಿದ್ದೀನಿ. ಸೊ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ಳಿ. ಹಾಕ್ಕೊಂಡು ಚೆನ್ನಾಗಿ ಥರ ಬಾಡಿಸ್ಕೋಬೇಕು. ಸ್ವಲ್ಪ ಟೊಮ್ಯಾಟೊ ಸಾಫ್ಟಾಗಿ ಬೇಯಿಸ್ಕೋಬೇಕು. ಯಾವುದೇ ಮಸಾಲ ಪದಾರ್ಥ ಬಳಸದೆ ಬೇಗನೆ ಆಗುವಂತಹ ತಿಂಡಿ ಕೂಡ ಆಗಿದೆ ಇದು. ಒಂದು ಅರ್ಧ ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಳ್ಳಿ. ಜಾಸ್ತಿ ನೀರು ಹಾಕೋಬಾರ್ದು, ಶಾವಿಗೆ ಸ್ವಲ್ಪ ಮೆತ್ತಗಾಗಿಬಿಡುತ್ತೆ. ಸೊ ಅದರಿಂದ ನೀರು ಹಾಕಿಬಿಟ್ಟು ಈ ಥರ ಮಿಕ್ಸ್ ಮಾಡ್ಕೋಬೇಕು. ಆದರೂ ಉಪ್ಪು ಮತ್ತು ಖಾರ ಕಡಿಮೆ ಇದ್ದರೆ ಸೇರಿಸ್ಕೊಳ್ಳಿ. ನೋಡಿ, ಈ ಥರ ನೀರು ಕುದಿ ಬಂದಾಗ 1/4 ಟೀ ಸ್ಪೂನಷ್ಟು ಅಚ್ಚಕಾದ ಪುಡಿ ಸೇರಿಸ್ಕೊಳ್ಳಿ. ಇದು ಬೇಕಾದ್ರೆ ಮೆಣಸಿನ್ಕಾಯಿ ಹಾಕೋಬೋದು ಒಗ್ಗರಣೆ ಟೈಮಲ್ಲಿ. ಹಾಕಿ ಒಂದು ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಒಮ್ಮೆ ಸ್ವಲ್ಪ ನೀವು ನೀರನ್ನು ಟೇಸ್ಟ್ ಮಾಡಿ ನೋಡಿ. ಏನಾದರೂ ಉಪ್ಪು ಕಡಿಮೆ ಇದ್ದರೆ, ಖಾರ ಕಡಿಮೆ ಇದ್ದರೆ ಹಾಕೋಬಹುದು. ಈ ಥರ ಸಣ್ಣ ಶಾವಿಗೆ ಯೂಸ್ ಮಾಡ್ತೀನಿ, ರೋಸ್ಟ್ ಶಾವಿಗೆ. ನೀವು ಬೇಕಾದ್ರೆ ಅನಿಲ್ ಶಾವಿಗೆ ಆದರೂ ಯೂಸ್ ಮಾಡ್ಕೋಬೋದು. ಈ ಶಾವಿಗೆ ಬೇಕಾದ್ರೂ ಯೂಸ್ ಮಾಡ್ಬೋದು. ಮತ್ತು ಅನಿಲ್ ಶಾವಿಗೆ ರೋಸ್ಟ್ ಆಗಿರುತ್ತೆ, ಅದು ಬೇಕಾದ್ರೂ ಯೂಸ್ ಮಾಡ್ಕೊಳ್ಳಿ. ಇದೇ ಅದಂತಲ್ಲ, ನಿಮ್ಗೆ ಯಾವುದೇ ಅನುಕೂಲ ಆಗುತ್ತೋ ಅದನ್ನು ನೀವು ಯೂಸ್ ಮಾಡ್ಕೋಬೋದು. ಏನೂ ಸಮಸ್ಯೆ ಇಲ್ಲ. ನೋಡಿ, ಈ ಥರ ಶಾವಿಗೆ ನೀವು ಯೂಸ್ ಮಾಡಿದರೆ ಈಗ ಸ್ವಲ್ಪ ರೋಸ್ಟ್ ಮಾಡಿಕೊಂಡು ಮಾಡಿ, ತುಂಬ ಚೆನ್ನಾಗಿರುತ್ತೆ. ಇದು ಕೂಡ ನಿಮಗೆ ಯಾವುದು ಇಷ್ಟ ಆಗುತ್ತೋ ನೀವು ನಾರ್ಮಲಾಗಿ, ಮತ್ತು ಯಾವುದು ನಾರ್ಮಲಾಗಿ ಮನೇಲಿ ಯಾವುದು ಯೂಸ್ ಮಾಡ್ತೀರೋ ಅದನ್ನೇ ಹಾಕ್ಕೊಳ್ಳಿ. ಏನು ಸಮಸ್ಯೆ ಏನಿಲ್ಲ. ನಿಮ್ಗೆ ಯಾವುದು ಇಷ್ಟ ಆಗುತ್ತೋ ಅದನ್ನೇ ಮಾಡ್ಕೊಳ್ಳಿ. ನೋಡಿ, ಹಾಕ್ಬಿಟ್ಟು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ನಿಮ್ಗೇನಾದರೂ ನೀರು ಸ್ವಲ್ಪ ಕಡಿಮೆ ಆಯ್ತಂದರೆ ಮತ್ತೊಮ್ಮೆ ಸ್ವಲ್ಪ ಸೇರಿಸ್ಕೊಳ್ಳಿ. ಒಂದೇ ಥರ ತಿಂಡಿ ತಿಂದು ಬೇಜಾರಾಗಿರುತ್ತಲ್ಲ, ಸೊ ಈ ಥರನೂ ಮಾಡ್ತೀನಿ. ಸಿಂಪಲ್ ಆಗಿದೆ. ನೋಡಿ, ಇಷ್ಟು ಮಾಡಿಕೊಂಡ್ರೆ ಸಾಕು. ಇದು ಫೈನಲ್ ಆಗಿ ಆಗಿದೆ ಅಂತ ನೋಡಿ.